ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಮಾತಾಡ್ತಾ ಇದ್ದೀವಿ ಚೆಕ್ ಬೌನ್ಸ್ ಬಗ್ಗೆ. ಚೆಕ್ ಬೌನ್ಸ್ ಕೇಸ್ ಯಾವಾಗ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಇವತ್ತು ನೋಡೋಣ. ಎಲ್ಲ ಕೇಸ್ಗಳು ಚೆಕ್ ಬೌನ್ಸ್ ಕೇಸ್ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಚೆಕ್ ಬೌನ್ಸ್ ಕೇಸ್ ಅಂತ ಹಾಗೆ ನೀವು ನ್ಯಾಯಾಲಯದ ಮುಂದೆ ಹೋಗಬೇಕು ಅಂದರೆ ಯಾವ ಥರ ಇರಬೇಕು? ಮೊದಲನೇದಾಗಿ ಲೀಗಲ್ ಎನ್ಫೋರ್ಸಬಲ್ ಡೆಟ್ ಅಂತ ಹೇಳ್ತೀವಿ. ಅಂದರೆ ಕಾನೂನಾತ್ಮಕವಾಗಿ ನಿಮಗೆ ಅದು ಅವರು ಹಣ ಕೊಡಬೇಕಾಗಬೇಕು. ಆ ಥರ ಇರುವಾಗ ಮಾತ್ರ ಇದು ನಿಮಗೆ ಒಂದು ವ್ಯಾಜ್ಯ ಆಗುತ್ತೆ. ಉದಾಹರಣೆಗೆ ನೀವು ಯಾವುದೇ ಒಂದು ಸರಕುಗಳನ್ನು ತಗೊಂಡು ಚೆಕ್ ಕೊಟ್ಟಿರಬೇಕು, ಅಥವಾ ಸೇವೆಗಳನ್ನು ತಗೊಂಡು ಚೆಕ್ ಕೊಟ್ಟಿರಬೇಕು, ಅಥವಾ ಇನ್ಯಾವುದೇ ರೀತಿ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಒಂದು ಕೊಡುಕೊಳ್ಳುವಿಕೆಯಲ್ಲಿರಬೇಕು. ಹಾಗಿದ್ದಾಗ ಮಾತ್ರ ನೀವು ಈ ವ್ಯಾಜ್ಯವನ್ನು ಮಾಡ್ಬೋದು. ಅಂದರೆ ನೀವು ಯಾರಿಗೇ ಒಂದು ಗಿಫ್ಟ್ ಕೊಟ್ಟಾಗ ಅಥವಾ ಯಾವುದೇ ಒಂದು ಸಂಸ್ಥೆಗೆ ಡೊನೇಷನ್ ಕೊಟ್ಟಾಗ ಚೆಕ್ ಬೌನ್ಸ್ ಆದರೆ ಆ ವ್ಯಕ್ತಿ ಗಿಫ್ಟ್ ಪಡ್ಕೊಂಡಿರುವಂಥ ವ್ಯಕ್ತಿ ಅಥವಾ ಡೊನೇಷನ್ ಪಡ್ಕೊಂಡಿರುವಂಥ ವ್ಯಕ್ತಿ ನ್ಯಾಯಾಲಯದ ಮುಂದೆ ಈ ಕಾನೂನಿನಡಿಯಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಆ ಚೆಕ್ ಅನ್ನೋದು ನಿಮ್ಮ ಕೈಗೆ ನ್ಯಾಯಯುತವಾಗಿ ಬಂದಿರಬೇಕು. ಅಂದರೆ ಎಲ್ಲೋ ದಾರಿಲಿ ಹೋಗ್ತಾ ಸಿಕ್ತು ಅಥವಾ ಯಾವುದೋ ಆಫೀಸ್ಗೆ ಹೋಗಿದ್ವಿ, ಅಲ್ಲಿ ಬಿದ್ದಿತ್ತು, ಎತ್ಕೊಂಡು ಬಂದ್ವಿ, ಅವ್ರ ಮೇಲೆ ಕೇಸ್ ಹಾಕ್ತೀವಿ ಅಂತಂದರೆ ಈ ಕಾನೂನಿನಡಿಯಲ್ಲಿ ಸಾಧ್ಯ ಇಲ್ಲ. ಯಾಕೆಂದರೆ ನ್ಯಾಯಾಲಯದ ಮುಂದೆ ನೀವು ಪ್ರೂವ್ ಮಾಡಬೇಕಾಗಿರುತ್ತೆ, ನಾವು ಈ ರೀತಿ ಒಂದು ಸರಕನ್ನು ಕೊಟ್ಟಿದ್ದೀವಿ, ಸೇವೆಯನ್ನು ಕೊಟ್ಟಿದ್ದೀವಿ, ಸಾಲವನ್ನು ಕೊಟ್ಟಿದ್ದೀವಿ, ಈ ರೀತಿ ಉದ್ದೇಶದಿಂದನೇ ಅವರು ಚೆಕ್, ಸದುದ್ದೇಶದಿಂದನೇ ಒಳ್ಳೆಯ ಮಾರ್ಗದಲ್ಲಿ ಈ ಚೆಕ್ ನನ್ನ ಕೈನಲ್ಲಿ ಬಂದಿದೆ ಅಂತ ನೀವು ನ್ಯಾಯಾಲಯದ ಮುಂದೆ ಪ್ರೂವ್ ಮಾಡಿದಾಗ ಮಾತ್ರ ಮುಂದಿನ ಹಂತಕ್ಕೆ ಹೋಗುತ್ತೆ. ನಿಮಗೆ ಹಣ ವಾಪಸ್ ಪಡೆಯುವಂಥ ಒಂದು ಆರ್ಡರ್ಗಳು ಸಿಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಚೆಕ್ ಬೌನ್ಸ್ ಕೇಸ್ ಹೋಗೋದಕ್ಕಿಂತ ಮುಂಚೆ ನೀವು ನೋಡಬೇಕಾಗುತ್ತೆ ಯಾವ ಮಾರ್ಗದಲ್ಲಿ, ಯಾವ ಟ್ರಾನ್ಸಾಕ್ಷನಲ್ಲಿ ಚೆಕ್ಕು ನಿಮ್ಮ ಕೈಗೆ ಬಂತು ಅಂತ ಅಂದ್ಬಿಟ್ಟು. ಒನ್ಸ್ ಚೆಕ್ ನಿಮಗೆ ಕರೆಕ್ಟಾಗಿ ಬಿಸ್ನೆಸ್ ಟ್ರಾನ್ಸಾಕ್ಷನಲ್ಲಿ ಬಂದಿದೆ ಅಂತ ಹೇಳಿದ್ಮೇಲೆ ನೀವು ಅದನ್ನು ಬ್ಯಾಂಕಲ್ಲಿ ಪ್ರೆಸೆಂಟ್ ಮಾಡಬೇಕಾಗತ್ತೆ. ಒನ್ಸ್ ಬ್ಯಾಂಕಲ್ಲಿ ಪ್ರೆಸೆಂಟ್ ಮಾಡಿದ್ಮೇಲೆ ಅಲ್ಲಿ ಅದು ಯಾವುದೋ ಒಂದು ಕಾರಣಕ್ಕೆ ಅದು ಬೌನ್ಸ್ ಆಗುತ್ತೆ. ಬೌನ್ಸ್ ಆದಾಗ ನಿಮಗೆ ಅವರು ಬ್ಯಾಂಕ್ನವರು ಒಂದು ಎಂಡೋರ್ಸ್ಮೆಂಟ್ ಅಂತ ಕೊಡ್ತಾರೆ. ಅದು ಬಹಳ ಮುಖ್ಯವಾಗಿರುತ್ತೆ. ಆಮೇಲಿಂದ ಈ ಪ್ರೆಸೆಂಟೇಷನ್ ಅಂತ ಏನು ಹೇಳಿರುತ್ತೆ, ಚೆಕ್ ವ್ಯಾಲಿಡಿಟಿ ಇರುತ್ತೆ. ಅಂದರೆ ಚೆಕ್ ವ್ಯಾಲಿಡಿಟಿ ಇವಾಗ 3 ತಿಂಗಳಿದೆ. ಈ 3 ತಿಂಗಳು ಒಳಗಡೆ ನೀವು ಪ್ರೆಸೆಂಟ್ ಮಾಡಿರಬೇಕು. ಈ ಪ್ರೆಸೆಂಟ್ ಮಾಡಿರೋ 3 ತಿಂಗಳೊಳಗಡೆ ಪ್ರೆಸೆಂಟ್ ಮಾಡಿ ಅದು ಬೌನ್ಸ್ ಆದಾಗ ಆ ಬ್ಯಾಂಕ್ನವರು ಒಂದು ಕಾರಣಗಳು ಕೊಡ್ತಾರೆ. ಆ ಕಾರಣಗಳು ಕೂಡ ಬಹಳಷ್ಟು ಮುಖ್ಯವಾಗುತ್ತೆ. ಯಾವ ರೀತಿ ಕಾರಣಗಳಿಗೆ ಯಾವ್ಯಾವ ರೀತಿ ಕಾನೂನಿನಲ್ಲಿ ಪರಿಹಾರ ಇದೆ, ನಿಮಗೆ ಸಿಗುತ್ತೆ ಅನ್ನೋದನ್ನ ವಿಚಾರಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ನಮಸ್ಕಾರ.